ನಮಸ್ಕಾರ ಗೆಳೆಯರೆ. ಯಾವುದಕ್ಕಾಗಿ ನಾವೆಲ್ಲರೂ ಭಯಪಡ್ತಾ ಇದ್ವಿ, ಕೊನೆಗೂ ಆ ಸಮಯ ಬಂದಿದೆ. ಅಂದರೆ ಇವತ್ತು ಭಾರತದ ಸರದಿಯು ಕೂಡ ಬಂದಿದೆ. ನಿನ್ನೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು US ಕಾಂಗ್ರೆಸ್ನಲ್ಲಿ ಭಾಷಣ ಮಾಡಿದ್ದು, ಇದೇ ಭಾಷಣದಲ್ಲಿ ಅವರು ಏಪ್ರಿಲ್ 2ರಿಂದ ಅಮೆರಿಕ ಭಾರತದ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ವಿಧಿಸುವುದಾಗಿ ಘೋಷಿಸಿದರು. ಅಂದರೆ ಪರಸ್ಪರ ಸುಂಕ ವಿಧಿಸುವುದಾಗಿ. ಡೊನಾಲ್ಡ್ ಟ್ರಂಪ್ ಅವರು US ಕಾಂಗ್ರೆಸ್ನಲ್ಲಿ ಮಾಡಿದ ಈ ಭಾಷಣದಲ್ಲಿ ವಿಶೇಷವಾಗಿ ಟ್ರಂಪ್ ಭಾರತೀಯ ಆಟೋ ಸೆಕ್ಟರ್ ಅನ್ನ ಮೆನ್ಷನ್ ಮಾಡಿದ್ದು, ಭಾರತ ಅಮೆರಿಕದಿಂದ ಬರುವ ವಾಹನಗಳ ಮೇಲೆ 100%ಗಿಂತ ಹೆಚ್ಚು ಸುಂಕ ವಿಧಿಸುತ್ತದೆ ಅನ್ನೋದನ್ನ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಈ ವಿಷಯವನ್ನ ಬಹಳ ಪ್ರಮುಖ ರೀತಿಯಲ್ಲಿ ಎತ್ತಿ ತೋರಿಸಿದ್ದಾರೆ. ಸೊ ಈಗ ಯೋಚನೆ ಮಾಡುವಂತ ವಿಷಯವೆಂದ್ರೆ, ಭಾರತ ಸರ್ಕಾರವು ಕಾರುಗಳು, ಬಸ್ಸುಗಳು, ಟ್ರಕ್ಕುಗಳು ಅಥವಾ ದ್ವಿಚಕ್ರ ವಾಹನಗಳ ಇಂಪೋರ್ಟ್ನ ಮೇಲೆ ಎಷ್ಟು ತೆರಿಗೆ ವಿಧಿಸುತ್ತಿದೆ ಮತ್ತು ಹೇಗಿದು ಡೊನಾಲ್ಡ್ ಟ್ರಂಪ್ಗೆ ನೋವನ್ನುಂಟು ಮಾಡ್ತಾ ಇದೆ ಅನ್ನೋದು. ಸೊ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ. ನಿಮ್ಮ ಸ್ಕ್ರೀನ್ ಮೇಲೆ ಈ ಸ್ಕ್ರೀನ್ ಶಾಟ್ ಏನು ನೋಡ್ತಾ ಇದ್ರಿ, ಇದು ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸು ತಮ್ಮ ಒಂದು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ. ಈ ಟ್ಯಾರಿಫ್ನ ಮಾಹಿತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ವಿದೇಶದಿಂದ ಭಾರತಕ್ಕೆ ಯೂಸ್ಡ್ ಕಾರನ್ನ ಇಂಪೋರ್ಟ್ ಮಾಡಿಕೊಂಡ್ರೆ ಆಗ ಅವನು ಅದಕ್ಕೆ 125% ಕಸ್ಟಮ್ ಡ್ಯೂಟಿ ಪೇ ಮಾಡಬೇಕಾಗ್ತದೆ. ಅಂದ್ರೆ ನಾವು US ನಿಂದ ಬಳಸಿದ ಕಾರನ್ನ ಆಮದು ಮಾಡಿಕೊಂಡ್ರೆ ಹಾಗೂ US ನಲ್ಲಿ ಅದರ ಬೆಲೆ ರೂಪಾಯಿ 50 ಲಕ್ಷವಾಗಿದ್ರೆ ಭಾರತ ಸರ್ಕಾರವು ಅದರ ಮೇಲೆ 125% ಅಂದ್ರೆ ಸುಮಾರು 62,50,000 ಕಸ್ಟಮ್ ಸುಂಕವನ್ನ ವಿಧಿಸುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿಯು 40,000 $ಗಿಂತ ಹೆಚ್ಚಿನ ಬೆಲೆಯ ಹೊಸ ಕಾರನ್ನು ಇಂಪೋರ್ಟ್ ಮಾಡಿಕೊಂಡ್ರೆ ಭಾರತ ಸರ್ಕಾರವು ಅದರ ಮೇಲೆ 100% ಕಸ್ಟಮ್ ಟ್ಯಾರಿಫ್ ಅನ್ನ ವಿಧಿಸುತ್ತದೆ. ಹಾಗೂ 40,000 $ಗಿಂತ ಕಡಿಮೆ ಬೆಲೆಯ ಕಾರುಗಳ ಮೇಲೆ 70% ಕಸ್ಟಮ್ ಸುಂಕವನ್ನ ವಿಧಿಸಲಾಗ್ತದೆ. ಇದರರ್ಥ ಭಾರತದಲ್ಲಿ ಕಾರಿನ ಬೆಲೆಯ ಸುಮಾರು 2 ಪಟ್ಟರಷ್ಟು ತೆರಿಗೆಯನ್ನ ಪಾವತಿಸಬೇಕಾಗ್ತದೆ. ಯಾಕಂದ್ರೆ ಕಸ್ಟಮ್ ಡ್ಯೂಟಿ ಜೊತೆಗೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್, ಇನ್ಸೂರೆನ್ಸ್ ಮತ್ತು ಹಲವು ರೀತಿಯ ತೆರಿಗೆಗಳನ್ನು ಸಹ ವಿಧಿಸಲಾಗ್ತದೆ. ಬೈಕುಗಳು, ಸ್ಕೂಟರ್ಗಳಂತ ದ್ವಿಚಕ್ರ ವಾಹನಗಳ ಮೇಲೂ ಸಹ ಭಾರತ ಸರ್ಕಾರವು 50% ಕಸ್ಟಮ್ ಸುಂಕವನ್ನ ವಿಧಿಸುತ್ತದೆ. ಫಾರ್ ಎಕ್ಸಾಂಪಲ್, ಬೈಕ್ 10 ಲಕ್ಷ ಮೌಲ್ಯದಾಗಿದ್ರೆ ಆಗ 5 ಲಕ್ಷ ಕಸ್ಟಮ್ ಸುಂಕವನ್ನ ಪಾವತಿಸಬೇಕಾಗ್ತದೆ. ಇದರೊಂದಿಗೆ ಭಾರತ ಸರ್ಕಾರವು ಟ್ರಕ್ಗಳು ಮತ್ತು ಬಸ್ಗಳಂತ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ಗಳ ಮೇಲೆ 40% ಕಸ್ಟಮ್ ಸುಂಕವನ್ನ ವಿಧಿಸುತ್ತದೆ. ಭಾರತ ಸರ್ಕಾರವು ಫಾರಿನ್ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಅವರು ಭಾರತಕ್ಕೆ ಬಂದು ತಮ್ಮ ಕಾರುಗಳು, ಬೈಕುಗಳು ಇಲ್ಲಿ ತಯಾರಿಸಿ ಇಲ್ಲಿಂದಲೇ ಎಕ್ಸ್ಪೋರ್ಟ್ ಮಾಡಬೇಕೆಂದು ಬಯಸ್ತದೆ. ಅದಕ್ಕಾಗಿ ಭಾರತ ಸರ್ಕಾರವು ಇಷ್ಟು ಹೈ ಟ್ಯಾಕ್ಸಸ್ ಅನ್ನ ಮಾಡಿದೆ. ಆದರೆ ಇಲ್ಲಿ ಸಮಸ್ಯೆ ಅಂದರೆ, ಭಾರತ ಸರ್ಕಾರ ವಿಧಿಸುತ್ತಿರುವ ಈ ಕಸ್ಟಮ್ ಸುಂಕವು ಇಡೀ ವಿಶ್ವದಲ್ಲೇ ಅತ್ಯಧಿಕವಾಗಿದೆ. ಮೇಜರ್ ಕಂಟ್ರೀಸ್ಗಳಲ್ಲಿ ಭಾರತವು ಇಷ್ಟು ಹೆಚ್ಚಿನ ತೆರಿಗೆಗಳನ್ನು ವಿಧಿಸುತ್ತಿರುವ ಏಕೈಕ ದೇಶವಾಗಿದೆ. ಸೊ ಭಾರತದ ಈ ಹೈ ಟ್ಯಾಕ್ಸಸ್ನ ಕಾರಣದಿಂದಾಗಿ ಅಮೆರಿಕನ್ ಕಾರು ಕಂಪನಿಗಳು, ಅಮೆರಿಕನ್ ಬೈಕು ಕಂಪನಿಗಳು ಮತ್ತು ಟ್ರಕ್, ಬಸ್ ಉತ್ಪಾದನಾ ಕಂಪನಿಗಳು ಭಾರತೀಯ ಮಾರ್ಕೆಟಲ್ಲಿ ಎಂಟರ್ ಆಗ್ತಾ ಇದ್ದಿದ್ದಿಲ್ಲ. ನಾವು ಅಮೆರಿಕಾದಿಂದ $50-60 ಮಿಲಿಯನ್ ಮೌಲ್ಯದ ಆಟೋ ಇಂಪೋರ್ಟ್ ಮಾಡಿಕೊಳ್ತೇವೆ. ಆದರೆ ಅಮೆರಿಕಾಗೆ ಭಾರತ ಪ್ರತಿ ವರ್ಷ $3-4 ಬಿಲಿಯನ್ ಮೌಲ್ಯದ ಆಟೋ ಎಕ್ಸ್ಪೋರ್ಟ್ ಅನ್ನ ಮಾಡ್ತದೆ. ಹಾಗೂ ನಾವು ಇದಕ್ಕೆ ಸ್ಪೇರ್ ಪಾರ್ಟ್ಸ್ ಮತ್ತು ಕಾಂಪೋನೆಂಟ್ಸ್ ಅನ್ನ ಸೇರಿಸ್ತಾ ಇಲ್ಲ. ಸೊ ಈಗ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 2ರ ನಂತರ ನಾವು ಭಾರತದ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ವಿಧಿಸುವುದಾಗಿ ಘೋಷಿಸಿದ್ದಾರೆ. ಇದರರ್ಥ ನಾವು ಪ್ರತಿ ವರ್ಷ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತಿರುವ $4 ಬಿಲಿಯನ್ ಮೌಲ್ಯದ ಕಾರುಗಳು, ಬೈಕುಗಳು ಮತ್ತು ಆಟೋಮೊಬೈಲುಗಳು ಇದ್ದಕ್ಕಿದ್ದಂತೆ ಈಗ ಜೀರೋ ಆಗಲಿವೆ. ಯಾಕಂದ್ರೆ ಯಾರು ಕೂಡ $3 ಬಿಲಿಯನ್ $3 ಬಿಲಿಯನ್ ಕಸ್ಟಮ್ ಸುಂಕವನ್ನ ಪಾವತಿಸೋದಕ್ಕೆ ಬಯಸೋದಿಲ್ಲ. ಹಾಗೂ ಈಗ ಡೊನಾಲ್ಡ್ ಟ್ರಂಪ್ ಇಲ್ಲಿ ಅಪ್ಪರ್ ಸೈಡ್ ಅಲ್ಲಿದ್ದು ಅಡ್ವಾಂಟೇಜ್ ಅವರ ಹತ್ತಿರನೇ ಇದೆ. ಯಾಕಂದ್ರೆ ಭಾರತವು ಅಮೆರಿಕಾದಿಂದ ಬಹುತೇಕ ಅಷ್ಟೊಂದು ಪ್ರಮಾಣದಲ್ಲಿ ವಾಹನಗಳನ್ನ ಇಂಪೋರ್ಟ್ ಮಾಡಿಕೊಳ್ಳೋದಿಲ್ಲ. ಇದರಲ್ಲಿ ಭಾರತೀಯ ಕಂಪನಿಗಳಿಗೇನೆ ನಷ್ಟವಾಗ್ತದೆ. ಯಾಕಂದ್ರೆ ಭಾರತೀಯ ಕಂಪನಿಗಳು ಭಾರತದಲ್ಲಿ ಕಾರುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆರಿಕಾದಂಥ ಮಾರುಕಟ್ಟೆಗಳಿಗೆ ಎಕ್ಸ್ಪೋರ್ಟ್ ಮಾಡ್ತವೆ. ಅದಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಈಗ ಭಾರತ ಸರ್ಕಾರದ ಮುಂದೆ ಬಹಳ ಅಗ್ರೆಸಿವ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ರೆಫರೆನ್ಸ್ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈ ಒಂದು ಆರ್ಟಿಕಲ್ ಅನ್ನು ನೋಡಿ. ಆಕ್ಚುಲಿ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಮಾತುಕತೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತ ಸರ್ಕಾರದಿಂದ ವಾಹನಗಳ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸಿ ಅವುಗಳನ್ನು ಶೂನ್ಯಗೊಳಿಸಬೇಕು. ಅಂದರೆ 125, 100%, 70 ಮತ್ತು 40% ತೆರಿಗೆಗಳನ್ನು
ನೇರವಾಗಿ ಕಡಿತಗೊಳಿಸಬೇಕು ಅಂತ ಒತ್ತಾಯಿಸುತ್ತಿದೆ ಅನ್ನೋ ಸುದ್ದಿ ಹೊರಬರ್ತಾ ಇದೆ. ಅಂದ್ರೆ ಇದ್ದಕ್ಕಿದ್ದಂತೆ ಇದೆಲ್ಲವನ್ನ ಕಡಿತಗೊಳಿಸಿ ಶೂನ್ಯಗೊಳಿಸಬೇಕು. ಪ್ರಸ್ತುತ ಭಾರತ ಸರ್ಕಾರವು ಈ ಎಲ್ಲಾ ತೆರಿಗೆಗಳನ್ನ ಕಡಿಮೆ ಮಾಡೋದಕ್ಕೆ ಸಿದ್ಧವಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಂದ್ರೆ ಅವುಗಳನ್ನ 125% 10, 15 ಅಥವಾ 20%ಗೆ ಇಳಿಸಲಾಗ್ತದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಡಿಮ್ಯಾಂಡು ಇದನ್ನು ನೇರವಾಗಿ 0 ಮಾಡಬೇಕು ಅಂತ ಇದೆ. ಹಾಗಾಗಿ ಭಾರತ ಸರ್ಕಾರವು ಹೀಗೆ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾ ಇದೆ. ಡೊನಾಲ್ಡ್ ಟ್ರಂಪ್ ತಮ್ಮ ಸಪೋರ್ಟರ್ ಇಲಾನ್ ಮಸ್ಕ್ ಅವರ ಕಂಪನಿಗಳು ಲಾಭ ಪಡೆಯಲಿ ಅಂತ 0% ಮೊತ್ತವನ್ನು ಒತ್ತಾಯಿಸುತ್ತಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಯಾಕಂದ್ರೆ ಟೆಸ್ಲಾ ಕಂಪನಿಯು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಇಂದ ಭಾರತದಲ್ಲಿ ಕಾರುಗಳನ್ನು ಮಾರಾಟ ಮಾಡೋದಕ್ಕೆ ಈಗ ಬಯಸ್ತಾ ಇದೆ. ಅಂದರೆ ಅದು ತನ್ನ ಕಾರುಗಳನ್ನು ಇತರೆ ದೇಶಗಳಿಂದ ತಂದು ಭಾರತೀಯ ಮಾರ್ಕೆಟಲ್ಲಿ ಮಾರಾಟ ಮಾಡೋದಕ್ಕೆ ಬಯಸ್ತಾ ಇದೆ. ಆದಾಗ್ಯೂ ಇಲ್ಲಿ ಸತ್ಯವೆಂದರೆ ಟೆಸ್ಲಾ ಕಂಪನಿಗಳು ಅಷ್ಟೇ ಅಲ್ಲದೆ ಫೋರ್ಡ್, ಜನರಲ್ ಮೋಟಾರ್ಸ್, ಹಾರ್ಲಿ ಡೇವಿಡ್ಸನ್ ನಂತಹ ಎಲ್ಲ ಇತರೆ ಅಮೆರಿಕನ್ ಕಂಪನಿಗಳು ಇದರಿಂದ ಲಾಭ ಪಡೆಯಲಿವೆ. ಅದಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಭಾರತ ಸರ್ಕಾರವು ಆಟೋಮೊಬೈಲ್ಗಳ ಮೇಲಿನ ತೆರಿಗೆಯನ್ನು ನೇರವಾಗಿ ಶೂನ್ಯಗೊಳಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಈ ರೆಸಿಪ್ರೋಕಲ್ ಟ್ಯಾರಿಫ್ನ ಅರ್ಥ ಅಂದರೆ ಅಮೆರಿಕದ ಸರ್ಕಾರವು ಅಮೆರಿಕಕ್ಕೆ ಹೋಗುವ ಭಾರತೀಯ ವಾಹನಗಳ ಮೇಲೆ 100% ಕಸ್ಟಮಸ್ ಸುಂಕವನ್ನು ವಿಧಿಸಲಿದೆ. ಇದರಿಂದ ಭಾರತೀಯ ಕಂಪನಿಗಳು ತುಂಬ ಅಸಮಾಧಾನಗೊಂಡಿತ್ತು. ಆನಂತರ ಮೋದಿ ಸರ್ಕಾರವು ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಕರೆದಿದ್ದು ಇದರಲ್ಲಿ ಮಾರುತಿ ಸುಜುಕಿ, ಹುಂಡೈ, ಕಿಯಾ, ಟಾಟಾ ಮೋಟಾರ್ಸ್ ಮತ್ತು ಮಹೀಂದ್ರಾ ಮುಂತಾದ ಎಲ್ಲ ದೊಡ್ಡ ಭಾರತೀಯ ಕಂಪನಿಗಳು ಭಾಗವಹಿಸಿದ್ದವು. ಸರ್ಕಾರ ಈಗ ಅವರೊಂದಿಗೆ ಕೂತ್ಕೊಂಡು ಈ ಕಂಪನಿಗಳಿಂದ ಸಲಹೆಗಳನ್ನು ಪಡಿತಾ ಇದೆ. ಹಾಗೂ ಏಪ್ರಿಲ್ 2ರ ಮೊದಲು ಭಾರತ ಸರ್ಕಾರವು ವಿದೇಶಗಳಿಂದ ವಾಹನಗಳನ್ನು ಆಮದು ಮಾಡಿಕೊಳ್ಳುವ ಬಗ್ಗೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸೊ ಗೆಳೆಯರೆ, ನಿಮ್ಮ ಅಭಿಪ್ರಾಯವೇನು? ಭಾರತ ಸರ್ಕಾರವು ಕಾರುಗಳು ಮತ್ತು ಬೈಕುಗಳ ಆಮದಿನ ಮೇಲೆ ವಿಧಿಸುತ್ತಿರುವ ತೆರಿಗೆಯನ್ನು ಕಡಿಮೆ ಮಾಡಬೇಕೆ? ಹೌದು ಅಥವಾ ಇಲ್ಲ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.